ಸರ್, ಈಗ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ. ಇಲ್ಲ ಆಗಬೇಕು ಅಂತ ಇದುವರೆಗೆ ನಾನೇನು ಭಾಳ ಗೌರವವಾಗಿ ಹೇಳ್ತಾ ಇದ್ದೆ. ಈಗ ಅವ್ರ ಕಿತ್ತಾಟಕ್ಕೂ ನಮಗೂ ಸಂಬಂಧ ಇಲ್ಲ. ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ಅತಿ ಆಯಿತು, ಏನಾರ ಮಾಡ್ಕೊಳ್ಳಿ. ಅವರು ದಿನ ಅವ್ರಿಗೇನಾಗಿದೆ ಅಂದರೆ ಬಂದು 2.5 ವರ್ಷ ಆಯಿತು. 2.5 ವರ್ಷದಲ್ಲಿ 3,500 ಸಾರಿ ಜಗಳಾಡಿದ್ದಾರೆ. 2.5 ವರ್ಷದಲ್ಲಿ 3.5. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. 1,000 ಸಾರಿ ಜಗಳ ಇದ್ದಾರೆ. ಅವರೇ ಕಿತ್ತಾಡ್ತಾರೆ. ಪ್ರತಿಯೊಬ್ಬರು ಪಾಳ್ಯಗಾರರಾಗಿದ್ದಾರೆ. ಮಂತ್ರಿಗಳು ಅವರೇ ಒಂದು ರೀತಿ, ಅವರೇನು ಯಾವ ಮಿಲಿಟರಿ ಪ್ರಭುತ್ವನಿಲ್ಲ ಆ ರೀತಿಯಾಗಿದ್ದಾರೆ. ಸಿದ್ದರಾಮಯ್ಯ ಖಂಡಿತ ಒಂದು ರೀತಿ ಜಳ್ಳಾಗೋಗಿದ್ದಾರೆ. ಮೊದಲಿದ್ದಂಥ ಶಕ್ತಿ ಇಲ್ಲ. ಅವ್ರ ಸುತ್ತ ಎಲ್ಲ ಅವ್ರನ್ನ ಎಳೆದಾಡ್ತಾ ಇದ್ದಾರೆ. ಅದು ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಸಿದ್ದರಾಮಯ್ಯ ಪರಿಸ್ಥಿತಿ ನಿಜವಾಗ್ಲೂ ನನಗೆ ನೋವಾಗುತ್ತೆ, ಶೋಚನೀಯ. ಬಳಿಕ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನು ಕ್ರಾಂತಿ ಅಂದರೆ ಅವ್ರಿಗೇನು ಗೊತ್ತು? ಕ್ರಾಂತಿ ಅಂದರೆ ಒಂದು ಸರ್ಕಾರ ಇರೋದು ಬಿಡೋದು ಹೋಗೋ ವಿಚಾರ ಬೇರೆ. ಕ್ರಾಂತಿ ಅಂದರೆ ಇದೇನು ಮಸಾಲೆ ದೋಸೆ ತಿಂದಂಗೆ ಅಂತ ತಿಳ್ಕೊಂಡ್ರ? ಯಾವತ್ತು ಇವರು ಕ್ರಾಂತಿ ಮಾಡಿದ್ದಾರೆ? ಕಾಂಗ್ರೆಸ್ನವ್ರು ಯಾವತ್ತು ಚಳವಳಿ ಮಾಡಿದ್ದಾರೆ? ಯಾರು ಕ್ರಾಂತಿ? ನಮ್ಮ ರಾಜ್ಯದಲ್ಲಿ ಕ್ರಾಂತಿ ಅನ್ನೋದು ಇಲ್ವೇ ಇಲ್ಲ, ಸುಮ್ಮನೆ ಮಾತು. ಬದಲಾವಣೆ ಕ್ರಾಂತಿ ಅಂತ ಬದಲಾವಣೆ ಅನ್ನೋದು ಕ್ರಾಂತಿ ಅಲ್ಲ, ಅದು ಬದಲಾವಣೆ. ಯಾರು ಮೆಜಾರಿಟಿ ಇರುತ್ತೆ ಅವ್ರದ್ದು ಬದಲಾವಣೆ. ಯಾರು ಈಗ ನನಗನ್ಸಿರೋದು BJPಯವರಾಗಲಿ, JDSನವರಾಗಲಿ, ಕಾಂಗ್ರೆಸ್ನವರಾಗಲಿ ಸಿದ್ದರಾಮಯ್ಯನವರ ಸ್ಥಳಕ್ಕೆ ಮತ್ತೊಬ್ಬ ಇವರು ಬರೋಕ್ಕಿದ್ದಾರೆ ಎನ್ನುವ ವ್ಯಕ್ತಿ ಯಾರು ಕಾಣ್ತಾ ಇಲ್ಲ. ಅದು ಸತ್ಯ. ಆದರೆ ಸಿದ್ದರಾಮಯ್ಯನವ್ರ ಸುತ್ತ ಪಾಳ್ಯಗಾರರುಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಹೋಗಿದೆ. ಕೆಲವು ಮಂತ್ರಿಗಳಂತೂ ಅವರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ತಮ್ಮದೇ ಇದು. ಸಿದ್ದರಾಮಯ್ಯನವರನ್ನು ತೆಗೆದು ಯಾರು ಆಗ್ತಕ್ಕಂಥವ್ರು ಅನ್ನೋದೇ ಒಂದು ಪ್ರಶ್ನೆ. ಮತ್ತು ಕ್ರಾಂತಿ ಅಂದರೇನು? ಬೇರೆ ಪಕ್ಷದವರು ಇವ್ರನ್ನೆಲ್ಲ ಕೊಂಡ್ಕೊಂಡು ಮತ್ತೊಂದು ಸರ್ಕಾರ ರಚನೆ ಮಾಡ್ತಿದ್ರೆ ಅದು ಒಂದು ರೀತಿ ಕ್ರಾಂತಿ ಅನ್ಬೋದು. ಈಗ ಕ್ರಾಂತಿ ಅನ್ನೋದಕ್ಕೆ ಪದ ಕಳ್ಕೊಂಡಿದೆ, ಅಂಥದ್ದು ಯಾರೂ ಇಲ್ಲ. ಮತ್ತು ಕಾಂಗ್ರೆಸ್ಸು ಒಂದು ಕಾಲದಲ್ಲಿ ಕ್ರಾಂತಿ ಹೋರಾಟ ನಡೆಸ್ತಕ್ಕಂಥ ಮಹಾನ್ ಪಕ್ಷ. ಆದರೆ ಇವತ್ತು ನಾನು ಹೇಳ್ತೀನಿ, ಸಿದ್ದರಾಮಯ್ಯನ ನೀವು ತೆಗೆದು ಮತ್ತೊಬ್ಬ ಆ ಸ್ಥಳಕ್ಕೆ ಆ ರೀತಿ ಇರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ತರೋಕ್ಕಾಗೋದಿಲ್ಲ. ಸಂವಿಧಾನಬದ್ಧವಾಗಿ ಯಾರನ್ನು ಬೇಕಾದರೂ ಬದಲಾವಣೆ ಮಾಡ್ಬೋದು, ಯಾರು ಬೇಕಾದರೂ ಮುಖ್ಯಮಂತ್ರಿ ಆಗ್ಬೋದು. ಈಗ ನನಗನ್ನಿಸ್ತದೆ ಸಿದ್ದರಾಮಯ್ಯನವರು ಹೇಳ್ಬಿಟ್ಟಿದಾರಲ್ಲ, ನಾನು 5 ವರ್ಷ ಅಂತ. ನಾನೇ 5 ವರ್ಷ? ಯಾರು ನೀವು? ಅವರೇ ತೊಡೆ ತಟ್ಬಿಟ್ಟವ್ರು ಈಗ. ಆಮೇಲೆ ಇದು ಹೇಳ್ಬಿಟ್ಟಿದ್ದಾರೆ, ಯಾವುದು ನಿಮಗಿಷ್ಟಿದೆ ನನಗಿಷ್ಟಿದೆ ಅಂತ. ಅಯ್ಯಯ್ಯೋ, ಯಾವತ್ತೂ ಈ ಥರ ಹೇಳಿರಲಿಲ್ಲ. ಭಾರಿ ಗಂಡಸ್ಥಾನ ಬಂದ್ಬಿಟ್ಟಿದೆ ಸಿದ್ದರಾಮಯ್ಯನವ್ರಿಗೆ. ನಿಜವಾಗ್ಲೂ ಇದು ಅದ್ಭುತ ಇದು.